ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ರಾಜ್ಯದಲ್ಲಿ ಹೆಚ್ಚಾಯಿತು ಗ್ಯಾಸ್ನ ಹಾಹಾಕಾರ. ಗ್ಯಾಸ್ ಏರಿಕೆಯ ಮಧ್ಯೆ ಹಲವು ಏಜೆನ್ಸಿಗಳಲ್ಲಿ ಗ್ಯಾಸ್ನ ಹೆಚ್ಚಿನ ಬೆಲೆಗೆ ಮಾರಾಟ. ಸಮಸ್ಯೆ ತೀವ್ರಗೆ ಹೋಟೆಲ್ ರೆಸ್ಟೋರೆಂಟ್ ಬಂದ್. ಕೈಗಾರಿಕಾ ದೇವಸ್ಥಾನಕ್ಕೂ ತಟ್ಟಿದ LPG ಸಿಲಿಂಡರ್ ಬಿಸಿ. ಕಾಳಸಂತೆ ಮಾರಾಟದ ವಿರುದ್ಧ ಪೊಲೀಸ್ ಕಾರ್ಯಾಚರಣೆ. ಲೋಕಸಭೆಯಲ್ಲಿ LPG ಸಿಲಿಂಡರ್ ಕೋಲಾಹಲ. ರಾಹುಲ್ ಭಾಷಣಕ್ಕೆ ತಡೆದು ಕಟ್ಟುನಿಟ್ಟಾಗಿ ಸದನ ನಿಯಮ ಪಾಲನೆ ಮಾಡುವಂತೆ ಸ್ಪೀಕರ್ ಓಂ ಬಿರ್ಲಾ ಎಚ್ಚರಿಕೆ. ಮೊಟ್ಟೆ ರಫ್ತಿಗೂ ಯುದ್ಧದ ಬಿಸಿ. ಕೋಟೆನಾಡಿನಲ್ಲಿ ಅತಿ ಹೆಚ್ಚು ಕೋಳಿ ಸಾಕಣೆ. ಅರಬ್ ರಾಷ್ಟ್ರಗಳಿಗೆ ರಫ್ತು ಸ್ಥಗಿತ. ಕಲಬೆರಕೆ ಹಾಲು ಸೇವನೆಗೆ 13 ಜನ ಸಾವು. ಆಂಧ್ರಪ್ರದೇಶದ ರಾಜಮಹೇಂದ್ರವರದಲ್ಲಿ ಘಟನೆ. ಭೈರತಿ ಬಸವರಾಜ್ಗೆ ಜಾಮೀನು. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣ ಕುರಿತು. ರಾಹುಲ್ ದ್ರಾವಿಡ್ಗೆ ಜೀವಮಾನ ಸಾಧನೆ ಗೌರವ. ಶುಭ್ಮನ್ ಗಿಲ್ಗೆ ವರ್ಷದ ಕ್ರಿಕೆಟ್ ಪ್ರಶಸ್ತಿ. 15ರಂದು ನವದೆಹಲಿಯಲ್ಲಿ ಪ್ರದಾನ ಪ್ರಶಸ್ತಿ. ಸೆಮಿಫೈನಲ್ನಲ್ಲಿ ಭಾರತ ಇಟಲಿಗೆ ಸವಾಲ್. ಮಹಿಳಾ ಹಾಕಿ ವಿಶ್ವಕಪ್ ಅರ್ಹತಾ ಟೂರ್ನಿ. ಆತ್ಮವಿಶ್ವಾಸದಲ್ಲಿ ಸಲೀಮಾ ಟೇಟೆ ಬಳಗ. ಸಚಿವ ಸ್ಥಾನಕ್ಕೆ ಒತ್ತಡ ಹೇರಲು ನಿರ್ಧಾರ. ಔತಣಕೂಟ ನೆಪದಲ್ಲಿ ಸಭೆ ನಡೆಸಿದ 25ಕ್ಕೂ ಹೆಚ್ಚು ಹಿರಿಯ ಶಾಸಕರು. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಎನ್ನುವುದು ಅರ್ಧ ಸತ್ಯ. ವಿಧಾನಸಭೆಯಲ್ಲಿ BSY ವಿಜಯೇಂದ್ರ ಹೇಳಿಕೆ. ಹಾಲು ಉತ್ಪಾದಕರಿಗೆ ₹1 ಹೆಚ್ಚುವರಿ ಪ್ರೋತ್ಸಾಹಧನ. ಬಮೂಲ್ಗೆ 60 ಕೋಟಿ ಲಾಭ. ರೈತರಿಗೆ ಯುಗಾದಿ ಕೊಡುಗೆ ನೀಡಿದ ಅಧ್ಯಕ್ಷ DK ಸುರೇಶ್. ಕಾವೇರಿ ನೀರಿಗೆ ತಮಿಳುನಾಡು ಮತ್ತೆ ತಗಾದೆ. ಅನಧಿಕೃತ ಏತ ನೀರಾವರಿ ಯೋಜನೆಗಳ ಮೂಲಕ 9.65 TMC ಬಳಕೆ ಆರೋಪ. ಕೆನೆ ಪದರದಲ್ಲಿ ಆದಾಯವಷ್ಟೇ ಆಧಾರವಲ್ಲ. OBC ಮೀಸಲಾತಿ ಕುರಿತು ಸುಪ್ರೀಂ ಮಹತ್ವದ ತೀರ್ಪು. ವಾಣಿಜ್ಯ LPG ಪೂರೈಕೆಗೆ ವ್ಯವಸ್ಥೆ. ಲೋಕಸಭೆಯಲ್ಲಿ ಭರವಸೆ ನೀಡಿದ ಪೆಟ್ರೋಲಿಯಂ ಸಚಿವ ಪೂರಿ. ಗ್ರಾಮೀಣರಿಗೆ 45 ದಿನಕ್ಕೆ 1 LPG ಸಿಲಿಂಡರ್. ಅನಿಲ ಆಧಾರಿತ ವಿದ್ಯುತ್ ಉತ್ಪಾದನೆ ಸ್ಥಗಿತ. ಕೇಂದ್ರದ ಆದೇಶದಿಂದ ಉತ್ಪಾದನೆ ಮೇಲೆ ಪರಿಣಾಮ. ಪೂರೈಕೆಯಲ್ಲೂ ವ್ಯತ್ಯಯ ಸಾಧ್ಯತೆ.